ಮಹದೇವಪುರ ಕ್ಷೇತ್ರ ದಲಿತ ಸಂಘದ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಹಾಗೂ ಸಾಮ್ರಾಟ್ ಅಶೋಕ್ ರವರ ಜನ್ಮ ದಿನಾಚರಣೆಯನ್ನು ಕೂಡಿಯ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. ಬಾಬು ಜಗಜೀವನ್ ರಾಮ್ ಹಾಗೂ ಸಾಮ್ರಾಟ್ ಅಶೋಕ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಕೂಡಿ ರಾಮಚಂದ್ರ ಚಿನ್ನಿ, ದಲಿತರ ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರೆದರೆ ಮಾತ್ರ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದ್ದು, ಪ್ರತಿಯೊಬ್ಬರು ತಮ್ಮ ಉತ್ತಮ ಶಿಕ್ಷಣ ಕೊಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ವಕೀಲ ವಿಕ್ರಮ್, ಭೂ ನ್ಯಾಯಮಂಡಳಿ ಸದಸ್ಯ ಚಿಕ್ಕಮುನಿಯಪ್ಪ, ಮಾಜಿ ಪೊಲೀಸ್ ಅಧಿಕಾರಿ ದೇವರಾಜ್, ಬಿಳಿಶಿವಾಲೆ ಮಾದೇಶ್, ಪಿವಿಸಿ ಮಾದೇಶ್ ಸೇರಿದಂತೆ ಮುಖಂಡರು ಪುಷ್ಪ ನಮನ ಸಲ್ಲಿಸಿದರು. ನಿಟ್ಟಿನಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾರೆ. ಜೊತೆಗೆ ಅವರು ಬಂದಂತ ಆದಿಗಳು ಪ್ರತಿಯೊಂದು ಕ್ರಾಂತಿಕಾರಿಗಳಲ್ಲಿ ಅವರು ಶಾಂತಿಯುತವಾಗಿ ಜಯಗಳಿಸಿದ್ದಾರೆ. ಅದನ್ನೆಲ್ಲ ನಾವು ಅರ್ಥಕೊಂಡು ನಾವೆಲ್ಲರೂ ಒಂದಾಗಿ ಇವತ್ತು ಅವರ ಜಯಂತಿ ಮಾಡ್ತಾ ಇರೋದು ನಮ್ಮೆಲ್ಲರೂ ಪುಣ್ಯ. ನಿಜವಾಗ್ಲೂ ಇನ್ನು ಬರುವಂತ ಮುಂದೆ ಬರುವ ಜನರೇಷನ್ ಇನ್ನು ನಾವು ನಮ್ಮ ಮಕ್ಕಳಿಗೆ, ನನ್ನ ಮುನಿಮರಪ್ಪ ಸರ್ ಹೇಳಿದ್ರು, ನಾವು ಮಾಡೋ ಹೋರಾಟಗಳು ನಮ್ಮಿಂದನೇ ಕಡೆಯಾಗಬಾರ್ದು. ನಮ್ಮ ಕುಟುಂಬದ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಹೋರಾಟ. ನಾನು ಹೇಳ್ತೀನಿ, ಹೋರಾಟಗಳಿಗಿಂತ ಬೆನ್ನೆಲುಬು ಇಟ್ಕೊಂಡು ನೀವು ಹೇಳಿದಂಗೆ ವಿದ್ಯಾಭ್ಯಾಸ ಕೊಟ್ಟು, ಜೊತೆಗೆ ನಮ್ಮ ಅಧಿಕಾರಗಳನ್ನ ಏನಿವತ್ತು ನಮ್ಮನ್ನೆಲ್ಲ ಕಡೆಗಣಿಸ್ತಾರೆ ಅಂತವ್ರನ್ನ ಪ್ರಶ್ನೆ ಮಾಡುವಂತವ್ರ ವಿದ್ಯಾವಂತರನ್ನಾಗಿ ಮಾಡಿ, ಜೊತೆಗೆ ನಾವು ಹೋರಾಟಗಳನ್ನ ಹಿಂದೆ ಇಟ್ಟು ನಾವು ಅಧಿಕಾರವನ್ನ ಹಿಡಿದು ಅವ್ರನ್ನ ಆಳುವಂತ ಜನ ನನ್ನ ಸಮುದಾಯ ಆಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಆಸೆ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ನಿಜವಾಗ್ಲೂ ನಾವೆಲ್ಲರೂ ವಿದ್ಯೆಯನ್ನು ಕೊಡೋಣ, ವಿದ್ಯಾವಂತರಾಗೋಣ. ಈಗೇನು ನಾವು ಗಟ್ಟಿಯಾಗಿದ್ದೀವಿ, ಹೋರಾಟ ಮಾಡ್ತೀವಿ, ಇದ್ ಮಾಡ್ತೀವಿ. ನಮ್ಮ ಮಕ್ಕಳೆಲ್ಲ ತುಂಬಾ ಹೃದಯವಂತರು, ಸರಳತೆ, ಸೌಜನ್ಯ, ತುಂಬಾ ಸರಳದಿಂದ ನಡೀತಾರೆ, ಶಾಂತಿಯುತವಾಗಿ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ. ಅಂತವ್ರಿಗೆ ಅಧಿಕಾರವನ್ನ ವಿದ್ಯಾಭ್ಯಾಸ ಮುಖಾಂತರ ಕೊಟ್ಟು ಅಧಿಕಾರವನ್ನ ಈ ದೇಶವನ್ನು ಆಳುವಂತ ಮಕ್ಕಳನ್ನಾಗಿ ನಾವು ಪರಿವರ್ತನೆ ಮಾಡಬೇಕು. ಏನು ಮತ್ತೆ ಅಧಿಕಾರಿಗಳಾಗಿ ಆಳುವಂತ ಕೆಲಸ ನಮ್ಮ ಸಮುದಾಯಗಳಿಗೆ ಕೊಡುವಂತ ಕೊಡುಗೆಯಾಗಿ ನಾವೆಲ್ಲರೂ ಬಲ ತುಂಬುವಂತ ಕೆಲಸ ಮಾಡಬೇಕಾಗಿದೆ. ಅದು ಇಲ್ಲಿಂದನೇ ಮಾದೇಪುರ ಏನು ದಲಿತ ಸಂಘದ ಕಡೆಯಿಂದಾನೇ ಪ್ರಾರಂಭ ಆಗಲಿ ಅಂತ ನಾನು ಅನ್ಕೊಂತೀನಿ.